ವಿರೋಧ ಪಕ್ಷದ ನಾಯಕರಾಗಿ ಹಾವೇರಿಯಿಂದ ಬಂದರಲ್ಲಪ್ಪ ಮೈಸೂರಿಗೆ ಒಂದೇ ಹೆಲಿಕಾಪ್ಟರ್ ಅಲ್ಲಿ. ನಾನು ಆತರ ಒಳಗಾಗ ರಾಜಕಾರಣ ಮಾಡಿಲ್ಲ. ಬೈ ಎಲೆಕ್ಷನ್ಗಳ ಏನ ಮಾಡಿದ್ರೆ ಗೊತ್ತಿದೆ ನನಗೆ. ನಿಮ್ಮ ಹೋರಾಟ ಹುಟ್ಟು ಹೋರಾಟಗಾರ. ಯಾವ ಟೈಮಲ್ಲಿ ಯಾವ್ಯಾವ ಪಕ್ಷಗಳು ಬೆಳೆಸ್ದಾರನ್ನ ಕೂತಿದ್ದೀರಿ ಅನ್ನೋದು ಗೊತ್ತಿದೆ ನನ್ನ ಹತ್ರ. ನೀವು ಒಪ್ಕೊಳ್ಳದೇ ಇರಬಹುದು, ಇತಿಹಾಸದಲ್ಲಿ ಬರೀತಾರೆ ಮುಂದೆ ಅವನಾದ್ರು. ಅವ್ರು ಹಾಕಿದ ಕೇಸನ್ನ ಹಿಡ್ಕೊಂಡು ಇಲ್ಲಿ ಬಂದು ಸುಪ್ರೀಂ ಕೋರ್ಟ್ ಮುಂದೆ ನಮ್ಮ SIT ಇಂದ ತನಿಖೆ ಮುಂದುವರ್ಸಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತೇಳಿ ಅರ್ಜಿ ಹಾಕ್ಸಿದ್ರಿ ಈ ಕುಮಾರಸ್ವಾಮಿ ಮೇಲೆ. 16ರಲ್ಲೋ 15ರಲ್ಲೋ. ಇವತ್ತು 2024, ಸುಮಾರು 14 ವರ್ಷ ಆಯ್ತು. 12ರಿಂದ 14 ವರ್ಷ ಅದ್ದೇ ಹಿಡ್ಕೊಂಡು ಕುಮಾರಸ್ವಾಮಿ ಯಾಕೆ ರಾಜೀನಾಮೆ ಕೊಡ್ಲಿಲ್ಲ, ಬೇಲ್ ಅಲ್ಲ ಅವನೇ. ಏನ್ ಕೇಸ್ ಅದು? ಇಲ್ಲ ನಾನು ಸರ್ಕಾರ ರಾಸ್ತೆ ಹೊಡೆದಿದ್ದೀನ. ಈಗ ಅದೆಂದು ಗಂಗನಹಳ್ಳಿ. ಅವನ ಹೆಂಡತಿ ತಮ್ಮನ ಹೆಸರು, ಅವನ ಹೆಂಡತಿಯ ತಾಯಿ ಹೆಸರು ಅಂತ ಹೇಳ್ತಾ ಇದ್ದೀನಿ. ಈ ಕೇಸು ಸಹ 2015ರಲ್ಲಿ ಜಯಕುಮಾರ್ ಪಾಟೀಲ್ ಅಂತ ಹೇಳಿ ಈ ಪೊನ್ನಣ್ಣನ ಶಿಷ್ಯ, ಅವನ ಕೈಲಿ 15ರಲ್ಲಿ ಒಂದು ಲೋಕಾಯುಕ್ತ ಮುಂದೆ ಅರ್ಜಿ ಹಾಕ್ಸ್ಕೊಂಡಿದ್ದೀರಿ. ಆ ಅರ್ಜಿಲಿ ಏನ್ ಕೇಸ್ ಹಾಕೊಂಡಿದ್ದೀರಿ? ಯಡಿಯೂರಪ್ಪನವ್ರನ್ನ A1 ಮಾಡಿದಿರಿ, ನನ್ನ A2 ಮಾಡಿದಿರಿ. ನಂದೇನಿದೆ ಪಾತ್ರ? ಆ 4-5 ಜನ ಮಂತ್ರಿಗಳು ಕೂತ್ಕೊಂಡು ಏನು ದೊಡ್ಡ ಕುಮಾರಸ್ವಾಮಿ ಮಾಡ್ಬಿಟ್ಟ ಅಂತ ಹೇಳಿ ಏನು ದೊಡ್ಡ ಪತ್ರಿಕಾಗೋಷ್ಠಿ. ಕುಮಾರಸ್ವಾಮಿ ಪಾತ್ರ ಏನಿದೆ ಇದರಲ್ಲಿ? ಅವರೇ ಬಿಡುಗಡೆ ಮಾಡ್ಕೊಂಡವರಲ್ಲ ಆದೇಶನ. ನಾನು ಅಲ್ಲಿ ಹೇಳಿರ್ತಕ್ಕಂಥದ್ದು ಗಂಗೇನಹಳ್ಳಿಯ ಒಂದು ಡಿನೋಟಿಫಿಕೇಶನ್ ಪ್ರಕರಣದ ಬಗ್ಗೆ ಏನು ನನ್ನ ಮೇಲೆ ಆಪಾದನೆ ಮಾಡ್ತೀರಿ, ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ಅಂತ. 2015 ಸರ್ಕಾರ 3 ವರ್ಷ ನಡೆಸಿದ್ರಿ. ನಿಮ್ ಲೋಕಾಯುಕ್ತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ನೀವೇ ಮುಖ್ಯಮಂತ್ರಿ ಇದ್ರಲ್ಲಪ್ಪ. ಆಗ ನಿಮ್ಮ 30-40 ಕೇಸು ಮುಚ್ಚಾಕೊಳ್ಳೋದಕ್ಕೆ ECB ಮಾಡ್ಕೊಂಡು ನಿಮ್ಗೆ ಅದಕ್ಕೆ ಸಮಯ ಇರಲಿಲ್ಲ. ಆಗ ಕುಮಾರಸ್ವಾಮಿ ಕೇಸು ಸುಮ್ಮನೆ ಅಲ್ಲಿ ಹಾಕ್ಸಿದ್ರಿ. ಕೇಸ್ನ ಹಾಕ್ಸಿದ್ದು ಕುಮಾರಸ್ವಾಮಿ ಎದುರಿಸಿ ಬಾಯಿ ಮುಚ್ಚಿಸ್ಬೇಕು ಅಂತ ಹೇಳಿ. ಮುಚ್ಚಕ್ಕಾಗಿದೆಯಾ ಕುಮಾರಸ್ವಾಮಿ ಬಾಯಿನ? ನೀವೇ ಹೇಳ್ಕೊಂಡಿದ್ದೀರಲ್ಲಪ್ಪ ದಾಖಲೆಯಲ್ಲಿ. ಏನ್ ಹೇಳಿದೀನಿ ನಾನು? ಎಸ್ ರಾಜಶೇಖರ ಅಂತ ಹೇಳಿ, ಅವನ ಯಾರು ಅನಾಮಧೇಯ ಅಂತ ಹೇಳ್ತಾ ಇದ್ದೀರಲ್ವೇ ಈಗ. ಅವನ ಅಡ್ರೆಸ್ಸೇ ಗೊತ್ತಿಲ್ಲ ಅಂತ ಹೇಳಿ. 2007ರ ಅಡ್ರೆಸ್ ಈಗ ಹುಡುಕೊಂಡು ಹೋಗಿರಲ್ಲ, ಅವತ್ತೇ ಹೋಗ್ಬಾರ್ದ? 15ರಲ್ಲೇ ಈಗ ಹುಡುಕಾಡ್ತಾ ಇದ್ದೀರಲ್ಲ.